Hello students. So in the previous video I explained you the concept of cost of equity capital, and in that we had seen the third approach, that was the dividend price plus growth rate approach. So in this video we are moving to the next important cost, that is cost of retained earnings. So under the cost of capital, especially the specific cost, in that we are discussing the last one, this is cost of retained earnings. Okay, so what is this retained earnings? So first and foremost, we know that from the profit, after meeting out all the outside expenditures of the company, so whatever the amount left in the hands of the company, that will be considered as a retained earnings. And in another interpretation we can say that, in another way, that retained earnings is nothing but a sacrifice made by the equity shareholders in taking the dividend. ಸೊ ಸ್ಯಾಕ್ರಿಫೈಸ್ ಅಂದರೆ ಏನು, ಅವರು ಒಂದು ಸ್ವಲ್ಪ ಸ್ವಾರ್ಥತನ ಮಾಡಂಗಿಲ್ರಿ. ಅವ್ರು ಏನು ಮಾಡ್ತಾರಲ್ಲ ಅಂದ್ರೆ ಉದಾರಾಗಿ ಒಂದು ಸ್ವಲ್ಪ ತಮ್ಗೆ ಬರೋ ಡಿವಿಡೆಂಡ್ ಒಳಗೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸ್ವಲ್ಪ ಕಡಿಮೆ ಬಂದರೂ ಅಡ್ಡಿ ಇಲ್ಲ, ಕಂಪನಿ ಡೆವಲಪ್ಮೆಂಟಿಗೆ ಉಳಿಲಿ ಅಂತ ಹೇಳಿ ಅನ್ಕೋತಾರೆ. ಬಟ್ ಅಲ್ಟಿಮೇಟ್ಲಿ ಅದು ಯಾರಿಗೆ ಸೇರಬೇಕಾಗಿತ್ತು ಅಂದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಸೇರಬೇಕು. ಓಕೆ, ಸೊ ನಾವು ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದ ಮೀನಿಂಗ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ and what is this cost of retained earnings and what is the formula for calculating the cost of retained earnings, and we'll see one problem also. Okay, so let us start this. See here, cost of retained earnings. See, some people argue that retained earnings do not involve any cost because a company is not required to pay dividends on retained earnings. Yes, so one side we can say that this is true. ಯಾಕಂದರೆ ಇದು ಎಲ್ಲೂ ಹೊರಗಿನ ದುಡ್ಡು ತೊಗೊಂಡು ಬಂದಿರಂಗಿಲ್ರಿ ಇಲ್ಲಿ. ಯೂಶಲಿ ನಾವು ಇಷ್ಟು ಟೈಪ್ ಕಾಸ್ಟ್ ಆಫ್ ಕ್ಯಾಪಿಟಲ್ಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಡೆಟ್ ಕ್ಯಾಪಿಟಲ್, ಪ್ರಿಫರೆನ್ಸ್, ಇಕ್ವಿಟಿ, ಇವೆಲ್ಲ ಏನಿರ್ತಾವೆ ಹೊರಗಿನವ್ರ ಕಡೆ ರೈಸ್ ಮಾಡಿದ್ದಿರ್ತಾವೆ. ರಿಟೈನ್ಡ್ ಅರ್ನಿಂಗ್ಸ್ ಏನು ಹೊರಗಿನವ್ರ ಕಡೆ ರೈಸ್ ಮಾಡಿರಂಗಿಲ್ಲ, ಉಲ್ಟಾ ಕಂಪನಿ ಪ್ರಾಫಿಟ್ ಒಳಗೆ ಒಂದು ಸ್ವಲ್ಪ ಉಳಿಸಿರ್ತಾರೆ ರೀ ಅವರು. ಓಕೆ, ಕಂಪನಿ ಪ್ರಾಫಿಟ್ ಒಳಗೆ ಏನು ಮಾಡ್ತಾರೆ, ಉಳಿಸಿರ್ತಾರೆ. ಅದಕ್ಕಂದ್ರೆ ಒಂದು ಸ್ವಲ್ಪ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗಲಿ, ಏನಾದರೂ ಒಂದು ಸ್ವಲ್ಪ ಅನ್ಸರ್ಟನಿಟೀಸ್ ಬಂತು ಅಥವಾ ಕಂಪನಿದು ಏನಾದ್ರು ಫರ್ದರ್ ಡೆವಲಪ್ಮೆಂಟ್ ಇದ್ರೆ ಅದು ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಅಂಥೇಳಿ ಒಂದು ಸ್ವಲ್ಪ ಪ್ರಾಫಿಟ್ಸನ್ನ ರಿಟೈನ್ ಮಾಡ್ಕೊಂಡಿರ್ತಾರೆ. ರಿಟೈನ್ ಅಂದರೆ ಉಳಿಸ್ಕೊಳ್ಳೋದು. ಅರ್ನಿಂಗ್ಸ್ ಅಂದರೆ ಪ್ರಾಫಿಟ್ನಾಗಿಂದ ಒಂದು ಪಾರ್ಟ್ ಉಳಿಸ್ಕೋತಾರೆ, ಅದಕ್ಕೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳೋದು. ಓಕೆ, however the shareholders expect a return on retained profits. Yes, obviously. ಸೊ ಅನದರ್ ಪಾರ್ಟ್ ಏನು ಹೇಳಬೇಕು ಅಂದ್ರೆ, ಯಾಕಂದರೆ ಇಲ್ಲಿ ಇಕ್ವಿಟಿ ಶೇರ್ ಹೋಲ್ಡರ್ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಆ ಪ್ರಾಫಿಟ್ ಸುಮ್ಮನೆ ಉಳಿದಿರಂಗಿಲ್ಲ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿರ್ತಾರೆ, ಯಾಕಂದ್ರೆ ಓನರ್ಸ್ ಇರ್ತಾರೆ ಅವರು. ಸೊ ಕಂಪ್ನಿ ಡೆವಲಪ್ಮೆಂಟಿಗೆ ಸ್ವಲ್ಪ ಉಳಿಲಿ ಅಂಥೇಳಿ ಒಂದು ಸ್ವಲ್ಪ ಪ್ರಾಫಿಟ್ಸ್ ಒಳಗಿಂದ ಸ್ಯಾಕ್ರಿಫೈಸ್ ಮಾಡಿ ಉಳಿಸಿರ್ತಾರೆ. ಸೊ ಅದಕ್ಕೆ ಏನು ಹೇಳ್ತಾರೆ, ಸ್ವಲ್ಪ ಮಂದಿ ಇಲ್ಲಿ ಏನು ಆರ್ಗ್ಯೂ ಮಾಡ್ತಾರಂದ್ರೆ, ದ ಶೇರ್ ಹೋಲ್ಡರ್ಸ್ ಎಕ್ಸ್ಪೆಕ್ಟ್ ಅ ರಿಟರ್ನ್ ಆನ್ ರಿಟೈನ್ಡ್ ಪ್ರಾಫಿಟ್ಸ್. ಓಕೆ, ಯಾಕಂದ್ರೆ ಅದ್ರ ಮೇಲೂ ಒಂದು ಸ್ವಲ್ಪ ಕಾಸ್ಟ್ ಅಂತ ಚಾರ್ಜ್ ಮಾಡಿರಿ ಅಂತ ಹೇಳ್ತಾರೆ ಅವರು. ರಿಟೈನ್ಡ್ ಅರ್ನಿಂಗ್ಸ್ ಬಿಲಾಂಗ್ಸ್ ಟು ಅ ಫರ್ಮ್ ಓನ್ಲಿ because of some sacrifices made by shareholders, that not receiving the dividends out of the available profits. It doesn't mean that they will not expect anything from the business. That means equity shareholders will not expect anything from the shareholders. No, equity shareholders will always expect from the company. But the thing is what, they will make some sacrifice, they will adjust. ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಒಂದು ಸ್ವಲ್ಪ ತಮ್ಮ ಡಿವಿಡೆಂಡ್ ಸ್ವಲ್ಪ ಕಡಿಮೆ ಬಂದರೂ ಅಡ್ಡಿ ಇಲ್ಲ, ಆ ಪ್ರಾಫಿಟನ್ನು ಉಳಿಸಿ ಒಂದು ಸ್ವಲ್ಪ ಕಂಪ್ನಿ ಡೆವಲಪ್ಮೆಂಟಿಗೆ ಇಡೋಣ ಅಂಥೇಳಿ ಹೇಳ್ತಾರೆ. ಸೊ ಅದ್ರ ಮೇಲೂ ಕಾಸ್ಟ್ ಚಾರ್ಜ್ ಮಾಡಬೇಕು ಅಂತ ಒಂದು ಸ್ವಲ್ಪ ಮಂದಿ ಆರ್ಗ್ಯೂ ಮಾಡ್ಯಾರ್ರಿ. ಓಕೆ, ಸೊ ದಸ್ ದ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಈಸ್ ದ ಅರ್ನಿಂಗ್ಸ್ ಫಾರ್ಗಾನ್ ಬೈ ದ ಶೇರ್ ಹೋಲ್ಡರ್ಸ್. ಫಾರ್ಗಾನ್ ಇಸ್ ನಥಿಂಗ್ ಬಟ್ ಸ್ಯಾಕ್ರಿಫೈಸ್. ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಕ್ಕೇ ಅದು ಒಂದು ಸ್ವಲ್ಪ ಪ್ರಾಫಿಟ್ ಉಳಿದಿರ್ತದೆ ರೀ, ಪಾರ್ಟ್ ಆಫ್ ಪ್ರಾಫಿಟ್. ಇಲ್ಲಾಂದ್ರೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಫ್ ಐ ವಾಂಟ್ ಟು ಟೆಲ್ ಯು ದ ಚಾರ್ಟ್ ಹೌ ಇಟ್ ಈಸ್. ಸೊ ಈಗ ಒಂದು ಕಂಪನಿ ತನ್ನ ಪ್ರಾಫಿಟ್ ಮಾಡ್ತು ಅಂದರೆ ಯಾರ್ಯಾರಿಗೆ ಹೆಂಗೆ ಪೇಮೆಂಟ್ ಮಾಡ್ತಾ ಹೋಗ್ತಾರಂದ್ರೆ, ಆ ಪ್ರಾಫಿಟ್ ಏನು ಬರ್ತದಲ್ಲ ರೀ, ನೆಟ್ ಪ್ರಾಫಿಟ್ ಅಂಥೇಳಿ. ಸೊ ನಿಮ್ಗೆ ಗೊತ್ತೇ ಅದ, ಫಸ್ಟ್ ಪ್ರೊಸೀಜರ್ ಟ್ರೇಡಿಂಗ್ ಆ್ಯಂಡ್ P&L ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ಆ್ಯಂಡ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಎಲ್ಲ ಪ್ರಿಪೇರ್ ಮಾಡ್ತೀವಿ, ಹೌದು. ಸೊ ಅದ್ರೊಳಗೆ ಏನು ಪ್ರಾಫಿಟ್ ಬಂದಿರ್ತದಲ್ಲ ನಮಗೆ, ಆ ಪ್ರಾಫಿಟ್ನಾಗ ನಾವು ಫಸ್ಟ್ ಯಾರಿಗೆ ಪೇಮೆಂಟ್ ಮಾಡ್ತೀವಿ ರೀ, ಡೆಟ್ ಕ್ಯಾಪಿಟಲ್. ಆಮೇಲೆ ಟ್ಯಾಕ್ಸ್ ಪೇ ಮಾಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀವಿ. ಪ್ರಿಫರೆನ್ಸ್ ಇದ್ದರೆ ಪ್ರಿಫರೆನ್ಸ್ ಕೊಡ್ತೀವಿ, ಇಲ್ಲ ಅಂದರೆ ಇನ್ಯಾರಿಗೆ ಪೇ ಮಾಡ್ತೀವಿ, ಡೈರೆಕ್ಟ್ಲಿ ಉಳಿದಿದ್ದೆಲ್ಲ ಅಮೌಂಟು ಇಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಬಿಲಾಂಗ್ ಆಗ್ತದೆ ಅಂತೇಳಿ. ಬಟ್ ಅಲ್ಲೂ ಅವ್ರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿಕೊಂಡು ಉಳಿಸ್ತಾರೆ ಪ್ರಾಫಿಟನ್ನು. ಓಕೆ, ಸೊ ಅದಕ್ಕೆ
ಅದ್ರ ಮೇಲೂ ಕಾಸ್ಟ್ ಚಾರ್ಜ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದಟ್ಸ್ ವೈ ದ ರಿಟೈನ್ಡ್ ಅರ್ನಿಂಗ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ಟೇಕನ್ from the profit only in the business, and which may be utilized for investing in another area, or it is utilized in the business only for further development. But this profit arrived because of the sacrifice made by the equity shareholders. ಈ ಪ್ರಾಫಿಟ್ ಬರ್ಲಿಕ್ಕೆ ಕಾರಣ ಹೆಂಗೆ ಅಂದರೆ ಬಿಕಾಸ್ ಆಫ್ ದ ಇಕ್ವಿಟಿ shareholders. See, thus it's here the opportunity cost of retained earnings to the shareholders is the rate of return which they can get by investing the net dividends. ಸೊ ಇಲ್ಲಿ ಇದಕ್ಕೊಂದು ರೀತಿ ಏನು ಹೇಳ್ತಾರೆ ಅಂದರೆ ಅಪೋರ್ಚುನಿಟಿ ಕಾಸ್ಟ್ ಅಂತ ಹೇಳ್ತಾರೆ. ಅಪೋರ್ಚುನಿಟಿ ಕಾಸ್ಟ್ ಅಂತ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂತ ನಾನು ಅನ್ಕೋತೀನಿ. ಸೊ if we are investing in one area, how much returns we are getting? If we are getting higher returns than this, ಈ ಒಂದು ನನ್ನ ಕಡೆ ಒಂದು 1000 ರೂಪೀಸ್ ಅದ ರೀ ಕೈಯೊಳಗೆ, ನಾ ಏನು ಮಾಡ್ತೀನಿ, ಒಂದು ನನ್ನ ತಲೆಯೊಳಗೆ ಬರೋದು ಐಡಿಯಾ ಏನಂದ್ರೆ ನಾ ಬ್ಯಾಂಕ್ನಾಗ ದುಡ್ಡು ಒಯ್ದಿಡ್ಬೇಕಪ್ಪ ಅಂತ ಹೇಳಿ 1000 ರೂಪೀಸ್ ಬ್ಯಾಂಕ್ನಾಗ ಒಯ್ದಿಟ್ಟೆ ಅಂದರೆ ಅದು ನಂಗೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಅಲ್ಲಿ ನನಗೆ ಏನು ರಿಟರ್ನ್ಸ್ ಬರ್ತದಲ್ಲ ಅದಕ್ಕಿಂತ ಹೆಚ್ಚು ರಿಟರ್ನ್ಸ್ ಬೇರೆ ಕಡೆ ಬಂತು ಅಂದರೆ ದಟ್ ಈಸ್ ಮೈ ಅಪೋರ್ಚುನಿಟಿ ಕಾಸ್ಟ್ ಇಯರ್. ಸೊ ಇನ್ಸ್ಟೆಡ್ ಆಫ್ ಕೀಪಿಂಗ್ ದಟ್ ಮನಿ ಇನ್ ದ ಬ್ಯಾಂಕ್, ಇಫ್ ಐ ಇನ್ವೆಸ್ಟ್ ಇನ್ ದ ಶೇರ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿದೆ 1000 ರೂಪೀಸ್ ಅಂದ್ರೆ ನನಗೆ ಅದರಲ್ಲಿಂದ ಹೆಚ್ಚಿನ ರಿಟರ್ನ್ಸ್ ಬರ್ಬೋದು ಬ್ಯಾಂಕ್ಗಿಂತ. ಅದಕ್ಕೇನು ಹೇಳ್ತಾರೆ ಅಪೋರ್ಚುನಿಟಿ ಕಾಸ್ಟ್ ಅಂತ ಹೇಳಿ. ಸೊ ಹಿಯರ್ ಆಲ್ಸೋ ಫಾರ್ ದ ಶೇರ್ ಹೋಲ್ಡರ್ಸ್, ಸೊ ಅಪೋರ್ಚುನಿಟಿ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಟು ದ ಶೇರ್ ಹೋಲ್ಡರ್ಸ್ ಈಸ್ ದ ರೇಟ್ ಆಫ್ ರಿಟರ್ನ್ ವಿಚ್ ದೇ ಕ್ಯಾನ್ ಗೆಟ್ ಬೈ ಇನ್ವೆಸ್ಟಿಂಗ್ ದ ನೆಟ್ ಡಿವಿಡೆಂಡ್ಸ್. ಸೊ ಡಿವಿಡೆಂಡ್ಸನ್ನು ಇನ್ವೆಸ್ಟ್ ಮಾಡಿ, ಯಾಕಂದ್ರೆ ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಉಳ್ದದ್ರಿ, ಅದೇ ಮಾಡಿರ್ಲಾರ್ದು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಡಿವಿಡೆಂಡ್ಸ್ ಬರ್ತಿತ್ತು ಅಂತ ಹೇಳಕತ್ತಾರೆ ಇಲ್ಲಿ. ಸೊ ಡಿವಿಡೆಂಡ್ ಈಸ್ ನಥಿಂಗ್ ಬಟ್ ಹಿಯರ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಬ್ರೋಕರೇಜ್ ಕಾಸ್ಟ್. ಸೊ ಇಲ್ಲಿ ಟ್ಯಾಕ್ಸ್ ಮತ್ತು ಬ್ರೋಕರೇಜ್ ಕಾಸ್ಟನ್ನು ಡಿಡಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ ಅಲ್ಟರ್ನೇಟಿವ್ ಅಪೋರ್ಚುನಿಟಿ ಆಫ್ ದ ಸಮ್ ಕ್ವಾಲಿಟಿ. ಓಕೆ, ಸಿ ಫರ್ದರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ದ ಶೇರ್ ಹೋಲ್ಡರ್ಸ್ ಕೆನಾಟ್ ರಿಸೀವ್ ದ ಎಂಟೈರ್ ಅಮೌಂಟ್ ಆಫ್ ರಿಟೈನ್ ಪ್ರಾಫಿಟ್ಸ್. ಸೊ ಏನು ಪ್ರಾಫಿಟ್ ಉಳಿದಿರ್ತದ್ರೆ ಎಲ್ಲನೂ ಅವರು ಇಟ್ಕೊಳ್ಳೋಂಗಿಲ್ಲ, ಶೇರ್ ಹೋಲ್ಡರ್ಸಿಗೆಲ್ಲನೂ ಕಂಪ್ನಿ ಕೊಡೋಂಗಿಲ್ಲ ಬೈ ವೇ ಆಫ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಅಂತ ಹೇಳಿ ಎಲ್ಲ ಪ್ರಾಫಿಟ್ನೂ ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ. ಬಿಕಾಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ಟು ಪೇ ಟ್ಯಾಕ್ಸ್, incur brokerage in the new share and bear such other expenses. ಸೊ ಈಗ ನಮ್ಗೆ ರಿಟೈನ್ಡ್ ಅರ್ನಿಂಗ್ಸ್ ಮೇಲೆ ಏನಾರು ಅವರು ಒಂದು ಸ್ವಲ್ಪ ಫಾಯ್ದಾ ಆಯ್ತು ಅಂದ್ರೂ ಅವರೆಲ್ಲನೂ ಪ್ರಾಫಿಟ್ನ ಕೊಡೋಂಗಿಲ್ಲ. ಕಂಪ್ನಿದವರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಅಂತ ಮುರ್ಕೋತಾರೆ ಅಥವಾ ಬ್ರೋಕರೇಜ್ ಚಾರ್ಜ್ ಅಂತಾರೆ ಮುರ್ಕೋತಾರೆ, ಒಂದು ಸ್ವಲ್ಪ ಎಕ್ಸ್ಪೆನ್ಸನ್ನ ಡಿಡಕ್ಟ್ ಮಾಡ್ತಿರ್ತಾರೆ ಅಲ್ಲಿ. ಓಕೆ, ಸೊ ಚಾನ್ಸಸ್ ಆರ್ ದೇರ್. ಸೊ ದಟ್ಸ್ ವೈ ಹಿಯರ್ ದ cost of retained capital is to be calculated in order to know what is the opportunity cost here, because the shareholders has made the sacrifice. So that's why it is one of the important thing. See here, therefore the amount received by the shareholders as dividend would be less than the amount which the company would have retained with itself as retained earnings. ಸೊ ಶೇರ್ ಹೋಲ್ಡರ್ಸ್ ಏನಾದರೂ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಜಾಸ್ತಿ ರಿಟರ್ನ್ಸ್ ತೊಗೊಳ್ಲಿಕ್ಕತ್ತಿದ್ರು ಅಂದ್ರೆ ಅದಕ್ಕಿಂತ ಹೆಚ್ಚು ಏನಾರು ಕಾಸ್ಟ್ ಆಫ್ ಅರ್ನಿಂಗ್ಸ್ ಇತ್ತು ಅಥವಾ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಪ್ರೈಸ್ ಬಂತು ಅಂದ್ರೆ ಅದನ್ನು ಕಂಪೇರ್ ಮಾಡ್ತಾರೆ. ಅದು ಜಾಸ್ತಿನೂ ಬರ್ಬೋದು, ಹೆಚ್ಚು ಕಡಿಮೆನೂ ಬರ್ಬೋದು ರೀ. ಸೊ ಕುಡ್ ಬಿ ಮೋರ್ ಆರ್ ಕುಡ್ ಬಿ ಲೆಸ್. ಸೊ ದಟ್ಸ್ ವೈ ಹಿಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅದಕ್ಕೆ ಹೇಳ ನೋಡ್ರಿ, ವುಡ್ ಬಿ ಲೆಸ್ ದ್ಯಾನ್ ಅಮೌಂಟ್ ವಿಚ್ ದ ಕಂಪನಿ ವುಡ್ ಹ್ಯಾವ್ ರಿಟೈನ್ಡ್ ವಿತ್ ಇಟ್ ಸೆಲ್ಫ್ ಆಸ್ ಅ ರಿಟೈನ್ಡ್ ಅರ್ನಿಂಗ್ಸ್. ಸೊ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಇಟ್ಕೊಂಡಿದ್ದನ್ನು ಅದರದ್ದು ಕಡಿಮೆಯವ್ರಿಗೆ ಕಾಸ್ಟು ಬರಬಹುದು. ಸೊ ದಟ್ಸ್ ವೈ ಹಿಯರ್ ದ ಕಂಪನಿ ಹ್ಯಾಸ್ ಟು see about shareholders also. See, there is one formula to calculate the cost of retained earnings. I hope you are getting the meaning of retained earnings. So retained earnings in very simple I will explain you. Retained earnings ಅಂದ್ರೆ ಒಂದು ಪ್ರಾಫಿಟ್ನಾಗಿಂದು ಪಾರ್ಟ್ ಉಳಿಸ್ಕೋತಾರ್ರಿ. ಓಕೆ, ಅಷ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡಂಗಿಲ್ಲ. ಅದನ್ನು ಏನು ಮಾಡ್ತಾರೆ, ಒಂದು ಪಾರ್ಟ್ ಉಳಿಸ್ಕೋತಾರೆ. ಯಾಕಂದ್ರೆ ಕಂಪನಿಗೆ ಫರ್ದರ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗಲಿ ಅಂಥೇಳಿ, ಅಥವಾ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಗಳಿಸ್ಲಿ ಅಂಥೇಳಿ. ಸೊ ಆ ಪ್ರಾಫಿಟ್ ಉಳಿಸ್ಕೋಬೇಕಂದ್ರೆ ಶೇರ್ ಹೋಲ್ಡರ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು, ಅವರು ಅಡ್ಜಸ್ಟ್ ಮಾಡಬೇಕು, ಅಂದ್ರೆ ಅವರು ಸ್ಯಾಕ್ರಿಫೈಸ್ ಮಾಡಬೇಕು, ಅಂದ್ರೆ ಅಷ್ಟೇ ಸಾಧ್ಯದ ರೀ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಕಂಪ್ನಿ ಏನು ಮಾಡಬೇಕು, ಅದ್ರ ಬಗ್ಗೆ ಜಾಸ್ತಿ ಲಕ್ಷ್ಯ ಕೊಡಬೇಕು. ಓಕೆ, ಸೊ ಈಗ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಸೊ ಇಫ್ ದ ಶೇರ್ ಹೋಲ್ಡರ್ಸ್ ಹ್ಯಾಸ್ ನಾಟ್ ಮೇಡ್ ದ ಸ್ಯಾಕ್ರಿಫೈಸ್, ಅವ್ರು ಸ್ಯಾಕ್ರಿಫೈಸ್ ಮಾಡಲಾರ್ದೆ ಏನಾದರೂ ಅವರು ಅಷ್ಟು ಪ್ರಾಫಿಟ್ ನಮಗೆ ಕೊಡ್ರಿ ಅಂತ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಏನಾರು ತೊಗೊಂಡು ಬಂದಿದ್ರು ಡಿವಿಡೆಂಡ್ ಅಥವಾ ರಿಟರ್ನ್ಸನ್ನು, ಅದಕ್ಕಿಂತ
ಇನ್ನು ರಿಟೈನ್ಡ್ ಅರ್ನಿಂಗ್ಸದ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ ನಮಗೇನು ಆಗ್ತದೆ ಡಿಫ್ರೆನ್ಷಿಯೇಷನ್. ಓಕೆ, ಸೊ ಇಲ್ಲಿ ಸ್ಯಾಕ್ರಿಫೈಸ್ ಅವ್ರು ಮಾಡದೆ ನಾವು ಹಾಗೆ ಬಿಟ್ಟಿದ್ರು ಅಂತಂದ್ರೆ ನಮ್ಗೆ ಏನಾಗ್ತಿತ್ತು ಕಂಪ್ನಿಗೆ. ಸೊ ಅದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಂತ ಹೇಳಿದ್ರೆ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಒಂದು ರೀತಿ ಯೂಸ್ ಮಾಡ್ಕೋತಾರೆ, ಪ್ರಾಫಿಟನ್ನು ಯೂಸ್ ಮಾಡ್ಕೋತಾರೆ ಇಲ್ರಿ, ಅದ್ರ ಮೇಲೂ ಕಂಪನಿ ಪೇ ಮಾಡಲಿ ಕಾಸ್ಟ್ ಅಂಥೇಳಿ ಶೇರ್ ಹೋಲ್ಡರ್ಸ್ ವಾದ ಮಾಡ್ತಾರೆ. ಸ್ವಲ್ಪ ಮಂದಿ ಎಕ್ಸ್ಪರ್ಟ್ಸ್ ಹಿಂಗೂ ಹೇಳಾರ. ಸೊ ಅದಕ್ಕೆ ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು, ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ರಿಟೈನ್ಡ್ ಅರ್ನಿಂಗ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಕಾಸ್ಟ್ ಆಫ್ ಇಕ್ವಿಟಿ ಗೊತ್ತಿರಬೇಕು. ಕಾಸ್ಟ್ ಆಫ್ ಇಕ್ವಿಟಿ ಇದ್ರಷ್ಟೇ ರಿಟೈನ್ಡ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಂದರೆ ಸ್ಯಾಕ್ರಿಫೈಸ್ ಮಾಡಿದವರು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಅವ್ರ ಕಾಸ್ಟ್ ಗೊತ್ತಿಲ್ಲ ಅಂದ್ರೆ ನಮಗೆ ರಿಟೈನ್ಡ್ ಅರ್ನಿಂಗ್ಸ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಬಿ ಗೆಟ್ ಟು ನೋ ದಿಸ್ ಇನ್ಫಾರ್ಮೇಷನ್. ಸಿ ಹಿಯರ್, ವಾಟ್ ಈಸ್ ದ ಫಾರ್ಮುಲಾ? ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. KR is equal to KE into the bracket 1 minus T. Okay, KR is equal to KE into the bracket 1 minus T into the bracket 1 minus B. So what is this KR? KR is nothing but cost of retained earnings. K is nothing but cost of equity capital. T is nothing but tax rate and B is nothing but brokerage cost. ಗೊತ್ತಾಗ್ತದ್ರಿ? KR ಅಂದ್ರೆ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್, ಅದರ ರಿಟೈನ್ಡ್ ಅರ್ನಿಂಗ್ಸ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಲಿತ್ತೀವಿ. K is nothing but cost of equity capital. T is nothing but tax rate and B nothing but brokerage cost. ಇಲ್ಲಿ ನಾವು ಟ್ಯಾಕ್ಸ್ ರೇಟ್ ಮತ್ತು ಬ್ರೋಕರೇಜ್ ಕಾಸ್ಟನ್ನು ಕನ್ಸಿಡರ್ ಮಾಡಬೇಕು. ಸೊ ಟ್ಯಾಕ್ಸ್ ರೇಟ್ ಅಂದ್ರೆ ಈಗ ಹೊರಗಡೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತ ತಿಳ್ಕೊರಿ ಶೇರ್ ಹೋಲ್ಡರ್ಸ್, ಅವಾಗ ಏನಾಗ್ತದೆ, ಅವರು ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೇಕು ಅದ್ರ ಬಗ್ಗೆ. ಆಮೇಲೆ ಯೂಶ್ವಲಿ ಯಾವುದೇ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ ಅವರು ಅಲ್ಲಿ ಇಶ್ಯೂ ಕಾಸ್ಟ್ ನಿಮ್ಮ ಮೇಲೆ ಹಾಕವ್ರೆ. ಇಶ್ಯೂ ಕಾಸ್ಟ್ ಅಂದ್ರೆ ಬ್ರೋಕರೇಜ್ ಕಾಸ್ಟ್, ಫ್ಲೋಟೇಷನ್ ಕಾಸ್ಟ್. ಅದಕ್ಕೆ ನಿಮ್ಮ ರಿಟರ್ನ್ಸ್ನಾಗ ಅವೆರಡೂ ನೀವು ಮೈನಸ್ ಮಾಡಿ ನಿಮ್ಮದು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೇನು ರಿಟರ್ನ್ಸ್ ಬರ್ತದಲ್ಲ ಪ್ರಾಫಿಟ್, ಅದರೊಳಗೆ ನೀವು ಟ್ಯಾಕ್ಸ್ ಮತ್ತು ಬ್ರೋಕರೇಜ್ ಎರಡನ್ನೂ ಮೈನಸ್ ಮಾಡಿ KR ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದನ್ನೇ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಹೇಳೋದು. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. Let us see one problem related to this. Here, Shiva company is earning a profit of rupees 1 lakh. The shareholders required rate of return is 10%. So Shiva company is earning the profit of rupees 1 lakh. 1 lakh profit earn ಮಾಡ್ಲಿಕ್ಕತ್ತದ. So the shareholders required rate of return that is 10%. 10% return expect ಮಾಡ್ಲಿಕ್ಕತ್ತಾರ. It is expected that if the retained earnings are distributed among the shareholders, can be invested by them in the securities of similar type carrying a return of 10% per annum. So retained earnings expect ಮಾಡ್ತಾರ ಅಂದ್ರೆ, see, it is expected that if the retained earnings are distributed among shareholders, can be invested by them in the securities of similar type. ಸಿಮಿಲರ್ ಟೈಪ್ ಸೆಕ್ಯೂರಿಟೀಸ್ನಾಗ ಏನಾರು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸ್ ಎಷ್ಟು ಬರ್ಬೋದು ಅಂದ್ರೆ 10% ರಿಟರ್ನ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಾರ. ಇಟ್ ಈಸ್ ಫರ್ದರ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ದ ಶೇರ್ ಹೋಲ್ಡರ್ಸ್ ವಿಲ್ ಇನ್ಕರ್ 2% ಆಫ್ ದೇರ್ ನೆಟ್ ಡಿವಿಡೆಂಡ್. ಸೊ 2% ಇದೇನಿದು ಕಾಸ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಆಫ್ ದೇರ್ ನೆಟ್ ಡಿವಿಡೆಂಡ್ ರಿಸೀವ್ಡ್ ಬೈ ದೆಮ್ ಹ್ಯಾಸ್ ಬ್ರೋಕರೇಜ್ ಫಾರ್ ಮೇಕಿಂಗ್ ನ್ಯೂ ಇನ್ವೆಸ್ಟ್ಮೆಂಟ್. ಸೊ ಅವ್ರು ಏನು ಡಿವಿಡೆಂಡ್ ರಿಸೀವ್ ಮಾಡ್ತಾರೆ ಅದ್ರಾಗ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋಂಗಿತ್ತಂದ್ರೆ ಅದಕ್ಕೆ ಅವ್ರು ಎಷ್ಟು ಕಾಸ್ಟ್ ಪೇ ಮಾಡಬೇಕು? 2% ಅದನ್ನು ಬ್ರೋಕರೇಜ್ ಕಾಸ್ಟ್ ಅಂತ ಪೇ ಮಾಡಬೇಕು. ಬ್ರೋಕರೇಜ್ ಅಂದ್ರೆ ಈಗ ಒಬ್ಬ ಕಡೆ ನೀವು ಶೇರ್ ರಿಜಿಸ್ಟರ್ ಮಾಡಬೇಕು, ಅವ ರಿಜಿಸ್ಟ್ರೇಷನ್ ಚಾರ್ಜ್ ಎಲ್ಲ ನಿಮಗೆ ಹಾಕ್ತಾನೆ, ಅದಕ್ಕೆ ಬ್ರೋಕರೇಜ್ ಕಾಸ್ಟ್ ಅಂತ ಹೇಳ್ತಾರೆ. The shareholders are in 30% tax bracket. Calculate the cost of retained earnings of the company. So from this information you have to calculate the retained earnings. Very simple problem. Just have a look. See, calculation of cost of retained earnings, that is formula KR is equal to KE I minus T into the bracket I minus B. Sorry, 1 minus T into the bracket 1 minus B. So where KR is nothing but cost of retained earnings. KR ಅಂದ್ರೆ cost of retained earnings. KE is nothing but required rate of return, that is 10%. ರಿಟರ್ನ್ ಎಷ್ಟು ಬರ್ತಾವ ಅಂತ ಎಕ್ಸ್ಪೆಕ್ಟ್ ಮಾಡ್ಯಾರ ಇರಲಿ 10% ಅಂತ ಹೇಳಿ. ಅದನ್ನು ನಾವು ಡೆಸಿಮಲ್ನ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತದೆ 0.10. T
is 30 divided by 100, 0.30. ನೆಕ್ಸ್ಟ್ ಬ್ರೋಕರೇಜ್. ಸೊ ಬ್ರೋಕರೇಜನ್ನು ಕನ್ಸಿಡರ್ ಮಾಡಬೇಕು ಬಿ ಅಂದ್ಕೂಳೆ. ಬ್ರೋಕರೇಜ್ ಕಾಸ್ಟ್ ಎಷ್ಟು ಹೇಳ್ಯಾರ 2%. ಆ ರಿಟರ್ನ್ಸ್ ನೀವೇನಾದ್ರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಬ್ರೋಕರೇಜ್ ಕಾಸ್ಟ್ ಎಷ್ಟು ಬರ್ತಂದ್ರೆ 2%. ಸೊ ಅದನ್ನು ಕನ್ವರ್ಟ್ ಮಾಡಿರಿ 0.02. ನೆಕ್ಸ್ಟ್ ಕ್ಯಾರ್ ಇಸ್ ಈಕ್ವಲ್ ಟು 10%. 10% ಅಂತಾರ ತಗೋರಿ ಅಥವಾ ಡೈರೆಕ್ಟ್ಲಿ 0.10 ಅಂತಲೂ ತೊಗೋಬೋದು. ಓಕೆ, ನಿಮ್ಗೆ ಯಾವ ಥರ ಬೇಕೋ ಇಲ್ಲಿ ತೊಗೋ. ಡೈರೆಕ್ಟ್ಲಿ 10% ಇಡ್ಬೋದು ಅಥವಾ 0.10 ಅಂತ ತೊಗೋಬೋದು. ಇಂಟು ದ ಬ್ರಾಕೆಟ್ 1 minus 0.30, ಕ್ಲೋಸ್ ದ ಬ್ರಾಕೆಟ್, ಅಗೇನ್ ಇಂಟು ದ ಬ್ರಾಕೆಟ್ 1 minus 0.02. 0.30 is tax and 0.02 is the brokerage cost. ಓಕೆ, ಸೊ 10% ಹಾಗೆ ಇಟ್ಟನ ಇಲ್ಲಿ ಮೈನಸ್ ಮಾಡಿದೆ. 1 minus 0.30 I will get 0.70. And here 1 minus 0.02 I am getting 0.98. Okay, 1 ಒಳಗೆ ಮೈನಸ್ ಮಾಡಿಬಿಡೋದು. ಸೊ ನಾವು ಮಲ್ಟಿಪ್ಲೈ these two things, 0.70 into 0.98. How much you will get? 0.686. Okay, so multiply ಮಾಡಿದ್ರೆ 0.686 ನಿಮ್ಗೆ ಬರ್ತದೆ. ಇಲ್ಲಿ 10% ತಗೋರಿ. ಸೊ ಅದ್ರ ಇಂಟು 10% ಮಾಡಿದ್ರೆ ನಿಮ್ಗೆ ಎಷ್ಟು ಆನ್ಸರ್ ಸಿಗ್ತದಂದ್ರೆ 0.0686. ಓಕೆ, 0.0686 you will get, and again multiplied by 100 because to express in terms of percentage. ಅವಾಗ ನಿಮ್ಗೆ ಎಷ್ಟು ಬರ್ತದೆ ನಿಮ್ಮ ಕಾಸ್ಟ್ ಅಂದ್ರೆ 6.86%. ಓಕೆ, ಸೊ ಫಸ್ಟ್ ಇಲ್ಲಿ ಎರಡು ಮೈನಸ್ ಮಾಡ್ಕೊಂಡ್ಬಿಡುದ್ರಿ, ನಿಮಗೆ 0.70 0.98 ಆನ್ಸರ್ ಬರ್ತದೆ. ಅವೆರಡನ್ನೂ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0.686 ಬರ್ತದೆ. ಇಂಟು 0.10 ಮಾಡೋದು. 0.10 ಮಾಡಿದ್ರೆ 10%, ಅದೇ ಸೇಮ್ ಬರ್ತದೆ ಆನ್ಸರ್ ನಿಮ್ಗೆ. ಅಪ್ಲೈ ಮಾಡಿದ್ರೆ 0.0686 ಯು ವಿಲ್ ಗೆಟ್ ದ ಆನ್ಸರ್. ಇಂಟು 100 ಮಾಡಿದಾಗ ಫೈನಲಿ ಯು ವಿಲ್ ಗೆಟ್ ದ ಆನ್ಸರ್ 6.86%. ಓಕೆ, ಪರ್ಸೆಂಟೇಜ್ನಾಗೆ ಎಕ್ಸ್ಪ್ರೆಸ್ ಮಾಡಬೇಕೆಲ್ಲಾನು ಇಲ್ಲಿ. ಓಕೆ, so this is one problem on retained earnings. So go through the video, and if you're having any doubts, so do message me.